ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು, ಅಂದ್ರೆ ಎಲ್ಲಿವರೆಗೂ ಆಗಿತ್ತು, ಇಲ್ಲಿಯ ತನಕ ನಾವು 93ನೇ ಪ್ರಶ್ನೆವರೆಗೂ ಆಗಿತ್ತಲ್ವಾ. ಈಗ 94ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೂಕ್ತ ಉತ್ತರಕ್ಕೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ ಅಂತ ಇದೆ. ಆಯ್ತು, ಹಾಕೋಣ. ಚತುರ್ಭುಜಗಳನ್ನ ಗುರುತಿಸಿ ವಿಶ್ಲೇಷಿಸ್ತಾರೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈ ಚಿತ್ರದಲ್ಲಿ ಇರುವಂತ ರೇಖಾಖಂಡಗಳ ಸಂಖ್ಯೆ ಎಷ್ಟು ಅಂತ. ರೇಖಾಖಂಡಗಳು ಇಲ್ಲಿ ಎಷ್ಟಿದಾವೆ? 94ನೇ ಪ್ರಶ್ನೆ ಎಷ್ಟಿದಾವೆ? 1 2 ಇದಾವೆ, ಹೌದಲ್ವಾ? ಸೊ ಆನ್ಸರ್ ಈಸ್ 2. ಅಂಡ್ 95ನೇ ಪ್ರಶ್ನೆ, ಈ ವಕ್ರರೇಖೆಯನ್ನ ಹೆಸರಿಸಿ ಅಂತ ಇದೆ. ಸರಳ ರೇಖೆ, ಕಿರಣ, ವಕ್ರರೇಖೆ, ರೇಖಾಖಂಡ ಅಂತ ಇದೆ. ಅದನ್ನೇನಂತ ಕರಿತೀವಿ? ವಕ್ರರೇಖೆ ಅಂತ ಕರಿತೀವಿ. ಇನ್ನು 96ನೇ ಪ್ರಶ್ನೆ, ಈ ಆಕೃತಿಯನ್ನ ಹೆಸರಿಸಿ ಅಂತ ಇದೆ. ಪಂಚಭುಜಾಕೃತಿ, ಚತುರ್ಭುಜ, ದಶಭುಜಾಕೃತಿ, ಷಟ್ಭುಜಾಕೃತಿ ಅಂತ ಇದೆ. ಏನು? ಷಟ್ಭುಜಾಕೃತಿ ಇಸ್ ದ ರೈಟ್ ಆನ್ಸರ್. ಓಕೆ. ಸಮಾಂತರ ರೇಖೆಗೆ ಸರಿಯಾದ ಉದಾಹರಣೆ ಯಾವುದು ಅಂತ ಕೇಳಿದೆ. ಸಮಾಂತರ ರೇಖೆ ಅಂತ ಹೇಳಿದಾಗ ನಾವು ಇದನ್ನ ಸಮಾಂತರ ರೇಖೆ ಅಂತ ಕರಿತೀವಿ. ಇನ್ನು 98ನೇ ಪ್ರಶ್ನೆ, ಈ ಚೌಕದಲ್ಲಿ ಇರುವಂತಹ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇಲ್ಲಿರುವಂತಹ ಶೃಂಗಗಳ ಸಂಖ್ಯೆ ಎಷ್ಟು? 1 2 3 4 ಇಸ್ ದ ರೈಟ್ ಆನ್ಸರ್. 99ನೇ ಪ್ರಶ್ನೆ, ಇವುಗಳಲ್ಲಿ ತೆರೆದ ಆಕೃತಿ ಯಾವುದು ಅಂತ ಕೇಳಿದರೆ, ನೋಡಿ ತೆರೆದ ಆಕೃತಿ ಅಂದ್ರೆ ಕ್ಲೋಸ್ಡ್ ಅಲ್ಲ, ಓಪನ್. ಸೊ ಇದು ತೆರೆದ ಆಕೃತಿ. ಇನ್ನು 100ನೇ ಪ್ರಶ್ನೆ, ಎರಡು ರೇಖೆಗಳು ಒಂದೇ ಸಾಮಾನ್ಯ ಬಿಂದುವನ್ನ ಹೊಂದಿದ್ದರೆ ಆ ರೇಖೆಗಳನ್ನ ಹೀಗಂತಾರೆ, ಏನಂತ ಕರೀತಾರೆ? ನೋಡಿ, ಎರಡು ರೇಖೆಗಳು ಒಂದೇ ಸಾಮಾನ್ಯ ಬಿಂದುವನ್ನ ಹೊಂದಿದ್ರೆ ಆ ರೇಖೆಗಳನ್ನ ಏನಂತ ಕರೀತಾರೆ? ಛೇದಿಸುವ ರೇಖೆಗಳು ಅಂತ ಕರೀತಾರೆ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 101ನೇ ಪ್ರಶ್ನೆ, ಈ ವಕ್ರರೇಖೆಯ ಸೀಮೆ ಹಾಗೂ ಒಳಭಾಗವನ್ನ ಹೀಗೆ ಅಂತ ಕರಿತೀವಿ, ಏನಂತ ಕರಿತೀವಿ? 101ನೇ ಪ್ರಶ್ನೆ ಏನು? ಈ ವಕ್ರರೇಖೆಯ ಸೀಮೆ ಹಾಗೂ ಒಳ ಭಾಗವನ್ನ ಏನಂತ ಕರಿತೀವಿ? ಇದ್ರೊಳಗೆ ಈ ಒಳಭಾಗವನ್ನ ನಾವೇನಂತ ಕರಿತೀವಿ? ನಾವು ವಲಯ ಅಂತ ಕರಿತೀವಿ. ಓಕೆ, ವಲಯ ಅಂತ ಕರಿತೀವಿ. ಇನ್ನು 102ನೇ ಪ್ರಶ್ನೆ, ಜಾಮಿಟ್ರಿ ಎಂಬ ಇಂಗ್ಲಿಷ್ ಪದದ ಗ್ರೀಕ್ ಮೂಲ ರೂಪ ಯಾವುದು ಅಥವಾ ಮೂಲ ಪದ ಯಾವುದು ಅಂದ್ರೆ ಜಿಯೋಮೆಟ್ರಾನ್ ಅಂತ ಹೇಳಿ. ಓಕೆ, ಜಿಯೋಮೆಟ್ರಾನ್. ಇನ್ನು 103ನೇ ಪ್ರಶ್ನೆ, ಕಿರಣವನ್ನ ಸೂಚಿಸುವಂತಹ ಸಂಕೇತ ಯಾವುದು? ನೋಡಿ, ಕಿರಣವನ್ನ ಈ ರೀತಿ ಸೂಚಿಸ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 104ನೇ ಪ್ರಶ್ನೆ, ಲಘು ಕೋನದ ಅಳತೆ. 104ನೇ ಪ್ರಶ್ನೆ, ಲಘು ಕೋನದ ಅಳತೆ. ಲಘು ಕೋನದ ಅಳತೆ ಬಂದು ಏನು? ಲೆಸ್ ದ್ಯಾನ್ 90 ಡಿಗ್ರಿ. ಓಕೆ, ಲೆಸ್ ದ್ಯಾನ್ 90 ಡಿಗ್ರಿ. ಯಾವುದು? ಇದು ಆಪ್ಷನ್ ಎ. ಇನ್ನು 105ನೇ ಪ್ರಶ್ನೆ, ಗಡಿಯಾರದ ಮುಳ್ಳುಗಳು ಲಂಬಕೋನವನ್ನ ಸೂಚಿಸುವಂತಹ ಚಿತ್ರ ಯಾವುದು? ಗಡಿಯಾರದ ಮುಳ್ಳುಗಳು ಲಂಬಕೋನವನ್ನ ಸೂಚಿಸುವಂತಹ ಚಿತ್ರ ಯಾವುದು? ಗಡಿಯಾರದ ಮುಳ್ಳುಗಳು ಲಂಬಕೋನವನ್ನ ಸೂಚಿಸುವಂತಹ ಚಿತ್ರ ಯಾವುದು? ಲಂಬಕೋನವನ್ನ ಸೂಚಿಸುವಂತಹ ಚಿತ್ರ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. 106ನೇ ಪ್ರಶ್ನೆ, ಚಿತ್ರ ಸೂಚಿಸುವ ಕೋನದ ಹೆಸರು. ಚಿತ್ರ ಸೂಚಿಸುವಂತಹ ಕೋನದ ಹೆಸರು ಯಾವುದು? ನೋಡಿ, ಇಲ್ಲಿ ಚಿತ್ರ ಸೂಚಿಸ್ತಾ ಇರುವಂತಹ ಕೋನದ ಹೆಸರು ಯಾವುದು? ದಟ್ ಈಸ್ ಸರಳಾಧಿಕ ಕೋನ. ಹೌದಾ? ಸರಳಾಧಿಕ ಕೋನ. ಓಕೆ. ಇನ್ನು 107ನೇ ಪ್ರಶ್ನೆ, ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಯಾವುದು ಅಂತ ಕೇಳಿದರೆ ಇಲ್ಲಿ ಅದು ಯಾವುದು? ನೋಡಿ ಕೂಡ್ಲೆ ಹೇಳ್ತೀರಾ, ಹೌದಾ? ಸೊ ಇದು ಯಾವುದು? ವಿಶಾಲ ಕೋನ. 108ನೇ ಪ್ರಶ್ನೆ, ಒಂದು ಪರಿಭ್ರಮಣೆಯ ಕೋನ ಏನು? ಒಂದು ಪರಿಭ್ರಮಣೆಯ ಕೋನವನ್ನ ನಾವೇನಂತ ಕರಿತೀವಿ? ಪೂರ್ಣ ಕೋನ ಅಂತ ಕರಿತೀವಿ. ಒಂದು ಪರಿಭ್ರಮಣೆಯ ಕೋನವನ್ನ ಪೂರ್ಣ ಕೋನ ಅಂತ ಕರಿತೀವಿ. ಇನ್ನು 109ನೇ ಪ್ರಶ್ನೆ, RA ಪರೀಕ್ಷಕ ಅಂದ್ರೆ ಏನು? RA ಪರೀಕ್ಷಕ ಅಂದ್ರೆ ಏನು? ಓಕೆ, RA ಪರೀಕ್ಷಕ ಅಂದ್ರೆ ಏನು ಅಂತ ಕೇಳಿದರೆ ದಟ್ ಈಸ್ ಲಂಬಕೋನ ಪರೀಕ್ಷಕ ಅಂತ. ಓಕೆ, ಏನು? ರೈಟ್ ಆಂಗಲ್ ಪರೀಕ್ಷಕ ಅಂತ RA. ಓಕೆ, ಲಂಬಕೋನ ಪರೀಕ್ಷಕ. ಆಯತದ ಪ್ರತಿ ಕೋನವು ಅಂತ ಕೇಳಿದರೆ, ನೋಡಿ ಆಯತದ ಪ್ರತಿ ಕೋನವು ಕೂಡ ಲಂಬಕೋನಗಳಾಗಿರ್ತವೆ. ಆಯತದ ಪ್ರತಿ ಕೋನವು ಕೂಡ ಲಂಬಕೋನಗಳಾಗಿರ್ತವೆ. 111ನೇ ಪ್ರಶ್ನೆ, ಇವುಗಳಲ್ಲಿ ಸಮಕೋನ ತ್ರಿಭುಜ. ಇವುಗಳಲ್ಲಿ ಸಮಕೋನ ತ್ರಿಭುಜ ಯಾವುದು? ಇವುಗಳಲ್ಲಿ ಸಮಕೋನ ತ್ರಿಭುಜ ಬಂದು ಇದು ಆಪ್ಷನ್ ಎ. ಇನ್ನು 112ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಇರುವಂತಹ ಜೇನು ಹುಟ್ಟೆ ಸೂಚಿಸುವಂತಹ ಪ್ರತಿ ಕೋಶದ ಆಕೃತಿಯ ಹೆಸರು. ಪ್ರತಿ ಕೋಶ 1 2 3 4 5 ಅಂದ್ರೇನು? ಪೆಂಟ ಅಂದ್ರೇನು? ಪಂಚಭುಜಾಕೃತಿ ಇಸ್ ದ ಸಾರಿ ಪಂಚ ಅಲ್ಲ ಅದು, ಹೌದಲ್ವಾ? 1 2 3 4 5 6 ಅಂದ್ರೇನು? ಷಡ್ಭುಜಾಕೃತಿ. ಓಕೆ. ಇನ್ನು 113ನೇ ಪ್ರಶ್ನೆ, ಸಪ್ತಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು? ಸಪ್ತಭುಜಾಕೃತಿಯ ಬಾಹುಗಳ ಸಂಖ್ಯೆ. ಸಪ್ತ ಅಂದ್ರೇನು? 7.
ಹೌದಲ್ವಾ? ಇನ್ನು 114ನೇ ಪ್ರಶ್ನೆ, ಇವುಗಳಲ್ಲಿ ಅಷ್ಟಭುಜಾಕೃತಿಯನ್ನ ಸೂಚಿಸುವಂತಹ ಚಿತ್ರ. ಅಷ್ಟ ಅಂದ್ರೆ ಏನು? 8. ಎಲ್ಲಿದೆ ಇಲ್ಲಿ? 1 2 3 4 5 6 7 ಇದೆ. 1 2 3 4 5 6 ಇದೆ. 1 2 3 4 5 6 7 8. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 115ನೇ ಪ್ರಶ್ನೆ, ಎರಡು ಬಾಹುಗಳು ಸಮ ಇರುವಂತಹ ತ್ರಿಭುಜ ಯಾವುದು? ಎರಡು ಬಾಹುಗಳು ಸಮ ಇರುವಂತಹ ತ್ರಿಭುಜ ಯಾವುದು? ಸಮದ್ವಿಬಾಹು ತ್ರಿಭುಜ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 106ನೇ ಪ್ರಶ್ನೆ, ಸಮಸ್ಯೆಗಳನ್ನ ಬಿಡಿಸಿ. 116ನೇ ಪ್ರಶ್ನೆ, ಚಿತ್ರದಲ್ಲಿ ಪಂಚಭುಜಾಕೃತಿಯ ಕೋನಗಳನ್ನ ಹೆಸರಿಸಿ ಅಂತ ಇದೆ. ಪಂಚಭುಜಾಕೃತಿಯ ಕೋನಗಳನ್ನ ಹೆಸರಿಸಿ ನೋಡಿ. ಏನ್ ಹೇಳ್ಬೋದು? ಆಂಗಲ್ ಎ ಬಿ ಸಿ, ಆಮೇಲೆ ಆಂಗಲ್ ಬಿ ಏನದು? ಆಂಗಲ್ ಎ ಬಿ ಸಿ, ಆಂಗಲ್ ಬಿ ಸಿ ಡಿ, ಆಂಗಲ್ ಸಿ ಡಿ ಇ, ಓಕೆ, ಆಂಗಲ್ ಡಿ ಇ ಎ, ಆಮೇಲೆ ಆಂಗಲ್ ಇ ಎ ಬಿ, ಓಕೆ, ಇ ಎ ಬಿ. ಇಷ್ಟು. ಓಕೆ, 1 2 3 4 1 2 3 4 5. ಓಕೆ, ನೆಕ್ಸ್ಟ್ 117ನೇ ಪ್ರಶ್ನೆ, ಆಂಗಲ್ ಎ ಒ ಡಿ. ಓಕೆ ಓಕೆ, 117ನೇ ಪ್ರಶ್ನೆ ಅಲ್ವಾ? ಎಸ್. ಎ ಬಿ ಮತ್ತು ಸಿ ಡಿ. ಯಾವುದು? ಎ ಬಿ ಮತ್ತು ಸಿ ಡಿ. ಈ ರೇಖಾಖಂಡಗಳು ಲಂಬವಾಗಿರ್ತವೆ. ಎ ಬಿ ಮತ್ತು ಸಿ ಡಿಗಳು ಓ ನಲ್ಲಿ ಛೇದಿಸಿದಾಗ ಎ ಒ ಡಿ ಮತ್ತು ಬಿ ಒ ಡಿ ಕೋನಗಳ ವಿಧ ಹಾಗೂ ಕೋನಗಳ ಅಳತೆಯನ್ನ ಬರೀರಿ ಅಂತ ಇದೆ. ಎ ಒ ಬಿ ಮತ್ತು ಬಿ ಒ ಡಿ, ಎ ಒ ಬಿ ಮತ್ತು ಬಿ ಒ ಡಿ ಇವುಗಳ ಕೋನಗಳ ವಿಧ ಹಾಗೂ ಕೋನಗಳ ಅಳತೆಯನ್ನ ಬರೀರಿ ಅಂತ ಇದೆ. ನೋಡಿ ಇಲ್ಲಿ ಎ ಒ ಡಿ ಏನಿದೆಯಲ್ಲ, ಎ ಒ ಡಿ, ಎ ಒ ಡಿ ಆಮೇಲೆ ಬಿ ಒ ಡಿ. ಓಕೆ, ಆಂಗಲ್ ಎ ಒ ಡಿ ಮತ್ತೆ ಬಿ ಒ ಡಿ. ಓಕೆ, ಇವು ಏನಿದಾವೆ ಇವು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಮೀನ್ಸ್ ಲಂಬ ಕೋನಗಳಾಗಿರ್ತವೆ. ಈ ಎರಡೂ ಕೋನಗಳ ಅಳತೆ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಓಕೆ, ಇನ್ನು 118ನೇ ಪ್ರಶ್ನೆ, ಬಾಹುವನ್ನ ಆಧರಿಸಿ ತ್ರಿಭುಜಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಬಾಹುಗಳನ್ನ ಆಧರಿಸಿ ಅಂತ ಹೇಳಿದಾಗ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಈಕ್ವಲ್ ಇದೆ ಅಂತ. ಓಕೆ, ಸೊ ಇದನ್ನ ನಾವೇನಂತ ಹೇಳ್ತೀವಿ? ಇದು 60, ಇದು 60, ಇದು 60. ಓಕೆ, ಸೊ ಇದನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಓಕೆ, ಸಾರಿ, ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಏನಂತ ಕರಿತೀವಿ? ಸಮಬಾಹು ತ್ರಿಭುಜ. ಎಲ್ಲವೂ ಕೂಡ ಎಲ್ಲಾ ಬಾಹುಗಳು ಸಮ ಆಗಿರೋದ್ರಿಂದ ನಾವು ಸಮಬಾಹು ತ್ರಿಭುಜ. ಇಲ್ಲಿ ಎರಡು ಸಮ ಇರೋದ್ರಿಂದ ಸಮ ದ್ವಿಬಾಹು ತ್ರಿಭುಜ. ಇದು ದ್ವಿಬಾಹು ತ್ರಿಭುಜ, ಸಮ ದ್ವಿಬಾಹು ತ್ರಿಭುಜ. ಇನ್ನು ಇದು ಏನು? ಇದು ಒಂದಿದೆ, ಇದು ಎರಡಿದೆ, ಇದು ಮೂರಿದೆ. ಓಕೆ, 3 4 ಇದೆ. ಸೊ ಇದನ್ನೇನು? ಅಸಮಬಾಹು ತ್ರಿಭುಜ. ಇದು ಅಸಮಬಾಹು ತ್ರಿಭುಜ. ಇದು ಸಮ ದ್ವಿಬಾಹು ತ್ರಿಭುಜ. ಓಕೆ, ಇದು ಸಮಬಾಹು ತ್ರಿಭುಜ. ಓಕೆ, ಚತುರ್ಭುಜದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ನೋಡಿ, ಚತುರ್ಭುಜ ಅಂತ ಬಂದಾಗ ಮೊದಲನೇದು 4 ಬಾಹುಗಳನ್ನ ಅದು ಒಳಗೊಂಡಿರುತ್ತೆ. ಜೊತೆಗೆ ಎರಡನೇದು 4 ಕೋನಗಳನ್ನ ಅದು ಒಳಗೊಂಡಿರುತ್ತೆ. ಜೊತೆಗೆ ಮೂರನೇದು 4 ಶೃಂಗಗಳು ಇರ್ತವೆ. ಜೊತೆಗೆ ನಾಲ್ಕನೇದು 4 ಕೋನಗಳ ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಓಕೆ, ಗಡಿಯಾರದ ಮುಳ್ಳುಗಳು ಲಂಬಕೋನವನ್ನ ತೋರಿಸುವ ಯಾವುದಾದರೂ ಎರಡು ಸಮಯವನ್ನ ಸೂಚಿಸುವಂತಹ ಗಡಿಯಾರದ ಚಿತ್ರ ರಚಿಸಿ ಸಮಯವನ್ನ ಬರೀರಿ ಅಂತ ಇದೆ. ನೋಡಿ, ಅದು ಒಂದು 3 ಗಂಟೆ. ಓಕೆ, ಒಂದು 3 ಗಂಟೆ, ಇನ್ನೊಂದು 9 ಗಂಟೆ. ಓಕೆ ಓಕೆ, ಕ್ಲಿಯರ್? ಎಸ್. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಇನ್ನಷ್ಟು ನೋಡ್ತಾ ಹೋಗೋಣ. ಓಕೆ, ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.